ಹಾಯ್ ಗೆಳೆಯರೆ, ಇಂದಿನ ಪ್ರಚಲಿತ ಘಟನೆಗಳ ಕ್ಲಾಸ್ಗೆ ತಮಗೆಲ್ಲರಿಗೆ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ನಾವು ಮೇ 18ರ ಪ್ರಚಲಿತ ಘಟನೆಗಳ ಬಗ್ಗೆ ನೋಡಲಿದ್ದೇವೆ. ಬನ್ನಿ ಗೆಳೆಯರೆ, ಹಾಗಾದರೆ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ: ವಿಚ್ ಇಂಡಿಯನ್ ಸ್ಟೇಟ್ ಟೈಪಿಕಲಿ ರಿಸೀವ್ ದ ಫಸ್ಟ್ ಮಾನ್ಸೂನ್ ರೇನ್ಸ್? ಭಾರತದ ಯಾವ ರಾಜ್ಯವು ಸಾಮಾನ್ಯವಾಗಿ ಮೊದಲ ಮಾನ್ಸೂನ್ ಮಳೆಯನ್ನು ಪಡೆಯುತ್ತದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಕೇರಳ ಸರಿಯಾದಂಥ ಉತ್ತರ. ಭಾರತದಲ್ಲಿ ಮಾನ್ಸೂನ್ ಮಳೆ ಬೇಗನೆ ಬರಲಿದ್ದು ಇದು ಮೇ 27, 2025ಕ್ಕೆ ಬರಲಿದೆ. IMD 2025ರಲ್ಲಿ ಸರಾಸರಿಗಿಂತ ಹೆಚ್ಚಿನ ಮಾನ್ಸೂನ್ ಮಳೆಯಾಗುವ ಮುನ್ಸೂಚನೆಯನ್ನು ನೀಡಿದ್ದು ಇದು ಸತತ 2ನೇ ವರ್ಷವೂ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ. ಜೂನ್ ಸೆಪ್ಟೆಂಬರ್ ಋತುವಿನಲ್ಲಿ 50 ವರ್ಷಗಳ ಸರಾಸರಿ -87 ಸೆಂಟಿಮೀಟರ್ಗಳಲ್ಲಿ ಸರಾಸರಿ ಮಳೆಯನ್ನು -96ರಿಂದ -104ರವರೆಗೆ ಎಂದು IMDಯು ವರ್ಗೀಕರಿಸಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಸೋನಾರ್ ಡ್ರೋನ್ಸ್ ಆರ್ ಅನ್ಮ್ಯಾನ್ಡ್ ಏರಿಯಲ್ ಸಿಸ್ಟಮ್ ಡೆವಲಪ್ಡ್ ಬೈ ವಿಚ್ ಕಂಟ್ರಿ? ಸಾಂಗಾರ್ ಡ್ರೋನ್ಗಳು ಶಸ್ತ್ರಸಜ್ಜಿತವಾಗಿವೆ. ಅನ್ಮ್ಯಾನ್ಡ್ ಏರಿಯಲ್ ಸಿಸ್ಟಮ್ಸ್ ಇವುಗಳನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಟರ್ಕಿ ಸರಿಯಾದಂಥ ಉತ್ತರ. ಇತ್ತೀಚೆಗೆ ಪಾಕಿಸ್ತಾನವು ಲೇಹ್ನಿಂದ ಸರ್ಕ್ರಿಕ್ವರೆಗೆ 36 ಸ್ಥಳಗಳಲ್ಲಿ ಸುಮಾರು 300ರಿಂದ 400 ಸಾಂಗಾರ್ ಡ್ರೋನ್ಗಳನ್ನು ಬಳಸಿಕೊಂಡು ದೊಡ್ಡ ಪ್ರಮಾಣದ ಡ್ರೋನ್ ಆಕ್ರಮಣಕ್ಕೆ ಪ್ರಯತ್ನಿಸಿತು. ಸಾಂಗಾರ್ ಡ್ರೋನ್ಗಳು ಟರ್ಕಿಯ ರಕ್ಷಣಾ ಕಂಪನಿ ಆಸಿಸ್ ಗಾರ್ಡ್ ಅಭಿವೃದ್ಧಿಪಡಿಸಿದ ಮಾನವರಹಿತ ವೈಮಾನಿಕ ವ್ಯವಸ್ಥೆಗಳು. ಇವು ಶಸ್ತ್ರಸಜ್ಜಿತವಾಗಿರುವಂಥವು, ಹೌದಾ? ಮತ್ತು ಇವು ಮಿಲಿಟರಿ ಬಳಕೆಗಾಗಿ ವಿನ್ಯಾಸಗೊಳಿಸಲಾದಂತಹ ಟರ್ಕಿಯ ಮೊದಲ ಸ್ಥಳೀಯವಾಗಿ ನಿರ್ಮಿಸಲಾದಂತಹ ಸಶಸ್ತ್ರ ಡ್ರೋನ್ಗಳಾಗಿವೆ. ಸಾಂಗಾರ್ ಡ್ರೋನ್ಗಳನ್ನು ಮೊದಲು ಏಪ್ರಿಲ್ 2019ರಲ್ಲಿ ಉಡಾವಣೆ ಮಾಡಲಾಯಿತು ಮತ್ತು ಯಶಸ್ವಿ ಪರೀಕ್ಷೆಯ ನಂತರ ಫೆಬ್ರವರಿ 2020ರಲ್ಲಿ ಟರ್ಕಿಸ್ ಶಸ್ತ್ರಪಡೆಗಳಿಗೆ ಇವುಗಳನ್ನು ಸೇರಿಸಲಾಯಿತು. ಹೌದಾ? ಪಾಕಿಸ್ತಾನದ ಇತ್ತೀಚಿನ ನಿಯೋಜನೆಯು ಗಡಿಯಾಚೆಗಿನ ಡ್ರೋನ್ ಚಟುವಟಿಕೆಗಳಲ್ಲಿ ಗಂಭೀರ ಉಲ್ಬಣವನ್ನು ಸೂಚಿಸುತ್ತದೆ. ಇದು ಭಾರತದ ಪಶ್ಚಿಮ ಗಡಿಯಲ್ಲಿ ಭದ್ರತಾ ಕಳವಳವನ್ನು ಹುಟ್ಟುಹಾಕುವಂತದ್ದಾಗಿದೆ. ಹೌದಾ? ನೆಕ್ಸ್ಟ್ ಕ್ವಶನ್. ದ ಗ್ಲೋಬಲ್ ಮಿಥೇನ್ ಟ್ರ್ಯಾಕರ್ 2025 is released by which organization? ಗ್ಲೋಬಲ್ ಮಿಥೇನ್ ಟ್ರ್ಯಾಕರ್ 2025 ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಪ್ಯಾರಿಸ್. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯು ಜಾಗತಿಕ ಮಿಥೇನ್ ಟ್ರ್ಯಾಕರ್ 2025ರ ಪ್ರಕಾರ ಇಂಧನ ವಲಯವು 2024ರಲ್ಲಿ ಸುಮಾರು 145 ಮಿಲಿಯನ್ ಟನ್ ಮಿಥೇನ್ ಅನ್ನು ಹೊರಸೂಸಿತು. ಜಾಗತಿಕವಾಗಿ ಈ ಮಿಥೇನ್ ಟ್ರ್ಯಾಕರ್ 2025 ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯು ಬಿಡುಗಡೆ ಮಾಡಿರುವಂಥದ್ದು. ಹೌದಾ? ತೈಲ ಮತ್ತು ಅನಿಲ ಸೌಲಭ್ಯಗಳು ಮಾತ್ರ 80 ಮಿಲಿಯನ್ ಟನ್ಗಳಿಗಿಂತ ಹೆಚ್ಚು ಕೊಡುಗೆಯನ್ನು ನೀಡಿವೆ. ಮಿಥೇನ್ ಒಂದು ಪ್ರಬಲ ಹಸಿರುಮನೆ ಅನಿಲವಾಗಿದ್ದು ಕೈಗಾರಿಕಾ ಕ್ರಾಂತಿಯ ನಂತರ ಜಾಗತಿಕ ತಾಪಮಾನ ಏರಿಕೆಗೆ ಸುಮಾರು 30% ಕಾರಣವಾಗಿದೆ. ಹೌದಾ? ಇನ್ನು ವಾತಾವರಣದಲ್ಲಿ ಇರುವಂತಹ ಪ್ರಸ್ತುತ ಮಟ್ಟವು ಕೈಗಾರಿಕಾ ಪೂರ್ವದ ಕಾಲಕ್ಕಿಂತ 2.5 ಪಟ್ಟು ಹೆಚ್ಚಾಗಿದ್ದು ಮತ್ತು ಇತರೆ ಅನಿಲಗಳಿಗಿಂತ ವೇಗವಾಗಿ ಹೆಚ್ಚುತ್ತದೆ. ಮಿಥೇನಿನ ಮುಖ್ಯ ಮಾನವ ಮೂಲಗಳು ಕೃಷಿ, ಇಂಧನ ಮತ್ತು ತ್ಯಾಜ್ಯ ವಲಯಗಳು. ಮಾನವ ಉಂಟು ಮಾಡುವಂತಹ ಮಿಥೇನ್ ಹೊರಸೂಸುವಿಕೆಯಲ್ಲಿ ಇಂಧನ ವಲಯವು ಕೇವಲ 35%ಕ್ಕಿಂತ ಹೆಚ್ಚು ಕೊಡುಗೆಯನ್ನು ನೀಡುತ್ತದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್. Where was the Miss World 2025 pageant organized in May 2025? ಮೇ 2025ರಲ್ಲಿ ಮಿಸ್ ವರ್ಲ್ಡ್ 2025ರ ಸ್ಪರ್ಧೆಯನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಹೈದರಾಬಾದ್ ಸರಿಯಾದಂಥ ಉತ್ತರ. 72ನೇ ಆವೃತ್ತಿಯ ವಿಶ್ವ ಸುಂದರಿ ಸ್ಪರ್ಧೆಯು ಮೇ 10, 2025ರಂದು ಹೈದರಾಬಾದ್ನ ಗಚ್ಚಿಬೌಲಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಪ್ರಾರಂಭವಾಯಿತು. ವಿಶ್ವ ಸುಂದರಿ 2025ರ ಅಂತಿಮ ಸ್ಪರ್ಧೆಯು ಮೇ 31ರಂದು ಹೈದರಾಬಾದ್ನಲ್ಲಿ ನಡೆಯಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನಾವು ನೋಡೋದಾದ್ರೆ, which dam is at the center of the ongoing water sharing
ಡಿಸ್ಪ್ಯೂಟ್ ಬಿಟ್ವೀನ್ ಪಂಜಾಬ್ ಅಂಡ್ ಹರಿಯಾಣ. ಪಂಜಾಬ್ ಮತ್ತು ಹರಿಯಾಣ ನಡುವೆ ನಡೆಯುತ್ತಿರುವಂತಹ ನೀರು ಹಂಚಿಕೆ ವಿವಾದದ ಕೇಂದ್ರ ಬಿಂದುವಾಗಿರುವಂತಹ ಆಣೆಕಟ್ಟು ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಬಾಕ್ರಾನಂಗಲ್ ಅಣೆಕಟ್ಟು. ಹಿಮಾಚಲ ಪ್ರದೇಶದ ಬಾಕ್ರಾ ಅಣೆಕಟ್ಟು ಮತ್ತು ಪಂಜಾಬ್ನ ನಂಗಲ್ ಅಣೆಕಟ್ಟುಗಳನ್ನು ಒಳಗೊಂಡಿರುವಂತಹ ಬಾಕ್ರಾನಂಗಲ್ ಅಣೆಕಟ್ಟು ಪಂಜಾಬ್ ಮತ್ತು ಹರಿಯಾಣ ನಡುವಿನ ನೀರು ಹಂಚಿಕೆ ಸಂಘರ್ಷಕ್ಕೆ ಒಂದು ಕೇಂದ್ರ ಬಿಂದುವಾಗಿದೆ. ಇದು ಬಾಕ್ರಾ ಬಿಯಾಸ್ ನಿರ್ವಹಣಾ ಮಂಡಳಿ ನಿರ್ವಹಿಸುವ ಈ ಯೋಜನೆಯು ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ್ ಸೇರಿದಂತೆ ಅನೇಕ ಉತ್ತರದ ರಾಜ್ಯಗಳಿಗೆ ನೀರನ್ನು ವಿತರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದ. ಇಲ್ಲಿ ಹರಿಯಾಣ ಹೆಚ್ಚುವರಿಯಾಗಿ 4500 ಕ್ಯೂಸೆಕ್ ನೀರನ್ನು ಒತ್ತಾಯಿಸಿದಾಗ ಪ್ರಸ್ತುತ ವಿವಾದ ಉದ್ಭವಿಸಿತು. ಇದು ಪಂಜಾಬ್ನ ವಿರೋಧಕ್ಕೆ ಮತ್ತು ಹರಿಯಾಣವು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುವುದಾಗಿ ಬೆದರಿಕೆಯನ್ನು ಹಾಕಿತು. ಹೌದಾ? ಈ ಬಾಕ್ರಾನಂಗಲ್ ಅಣೆಕಟ್ಟನ್ನು ಸಟ್ಲೆಜ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್. Recently, which legislative assembly will become the first legislative assembly in the country to be fully powered by solar energy? ಇತ್ತೀಚೆಗೆ ಯಾವ ಶಾಸಕಾಂಗ ಸಭೆಯು ಸಂಪೂರ್ಣವಾಗಿ ಸೌರಶಕ್ತಿಯಿಂದ ಚಾಲಿತವಾದ ದೇಶದ ಮೊದಲ ಶಾಸಕಾಂಗ ಸಭೆಯಾಗಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ದೆಹಲಿ ವಿಧಾನಸಭೆ ಸರಿಯಾದಂಥ ಉತ್ತರ. ದೆಹಲಿಯ ವಿಧಾನಸಭೆಯು ಸಂಪೂರ್ಣವಾಗಿ ಸೌರಶಕ್ತಿಯಿಂದ ಚಾಲಿತವಾಗಿರುವ ದೇಶದ ಮೊದಲ ಶಾಸಕಾಂಗ ಸಭೆಯಾಗಲಿದೆ. ದೆಹಲಿ ವಿಧಾನಸಭೆ ಸ್ಪೀಕರ್ ವಿಜೇಂದ್ರ ಗುಪ್ತಾ ಮತ್ತು ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಅವರು ಜಂಟಿಯಾಗಿ ಮೇ 12, 2025ರಂದು ದೆಹಲಿಯ ವಿಧಾನಸಭೆ ಆವರಣದಲ್ಲಿ 500 ಕಿಲೋವ್ಯಾಟ್ ಸೌರ ವಿದ್ಯುತ್ ಸ್ಥಾವರಕ್ಕೆ ಅಡಿಪಾಯವನ್ನು ಹಾಕಿದರು. ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿದ್ದರು. ಇದು ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ದೆಹಲಿಗೆ ಮತ್ತೊಂದು ಸಾಧನೆಯಾಗಲಿದೆ. ಇತ್ತೀಚೆಗೆ ದೆಹಲಿ ಮೆಟ್ರೋ ರೈಲು ನಿಗಮ DMRC ನವದೆಹಲಿಯ ತನ್ನ ಓಖ್ಲಾ ವಿಹಾರ್ ಮೆಟ್ರೋ ನಿಲ್ದಾಣದಲ್ಲಿ ದೇಶದ ಮೊದಲ ಲಂಬವಾದ ದ್ವಿಮುಖ ಸೌರ ಸ್ಥಾವರವನ್ನು ಸ್ಥಾಪಿಸಿತು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್. In which country are the Archery World Cup 2025 Stage 2 was held? 2025ರ ಆರ್ಚರಿ ವಿಶ್ವಕಪ್ ಹಂತ 2 ಯಾವ ದೇಶದಲ್ಲಿ ನಡೆಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಚೀನಾದ ಸಾಂಘೈನಲ್ಲಿ ನಡೆಯಿತು. ಚೀನಾದ ಸಾಂಘೈನಲ್ಲಿ ನಡೆದ 2025ರ ಬಿಲ್ಲುಗಾರಿಕೆ ವಿಶ್ವಕಪ್ನಲ್ಲಿ ಭಾರತದ ಬಿಲ್ಲುಗಾರರು 7 ಚಿನ್ನ, 1 ಬೆಳ್ಳಿ ಮತ್ತು 4 ಕಂಚಿನ ಪದಕಗಳೊಂದಿಗೆ ದಕ್ಷಿಣ ಕೊರಿಯಾಕ್ಕಿಂತ ಎರಡನೇ ಸ್ಥಾನ ಪಡೆದಿದೆ. ದಕ್ಷಿಣ ಕೊರಿಯಾ ಅಥವಾ ಕೊರಿಯಾ ಗಣರಾಜ್ಯ ಕೂಡ 7 ಪದಕಗಳನ್ನು ಗೆದ್ದಿತ್ತು. ಆದರೆ ಭಾರತದ 2 ಚಿನ್ನದ ಪದಕಗಳಿಗೆ ಹೋಲಿಸಿದರೆ 5 ಚಿನ್ನದ ಪದಕಗಳನ್ನು ಗೆದ್ದ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಹೀಗಾಗಿ ಭಾರತವು ದಕ್ಷಿಣ ಕೊರಿಯಾದ ನಂತರ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನ ಗಳಿಸಿತು. 2025ರ ಏಪ್ರಿಲ್ 8ರಿಂದ 13ರವರೆಗೆ ಅಮೆರಿಕದ ಫ್ಲೋರಿಡಾ ಅವರ್ನ್ಡೇಲ್ನಲ್ಲಿ ನಡೆದ 2025ರ ಆರ್ಚರಿ ವಿಶ್ವಕಪ್ನ ಮೊದಲ ಹಂತದಲ್ಲಿ ಭಾರತೀಯ ತಂಡವು 4 ಪದಕಗಳನ್ನು ಗೆದ್ದು ಒಟ್ಟಾರೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಗಳಿಸಿತು. 2025ರ ಆರ್ಚರಿ ವಿಶ್ವಕಪ್ನ 2ನೇ ಹಂತವು ಚೀನಾದ ಸಾಂಘೈನಲ್ಲಿ 2025ರ ಮೇ 6ರಿಂದ 11ರವರೆಗೆ ನಡೆಯಿತು. ಹೌದು? ಇನ್ನು ನೆಕ್ಸ್ಟ್ ಕ್ವಶನ್. Who inaugurates the Bharat Bodh Kendra at India Habitat Center in India? ನವದೆಹಲಿಯ ಭಾರತ ಆವಾಸ್ ಕೇಂದ್ರದಲ್ಲಿ ಭಾರತ ಬೋಧ ಕೇಂದ್ರವನ್ನು ಯಾರು ಉದ್ಘಾಟಿಸಿದರು ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಮನೋಹರ್ ಲಾಲ್ ಖಟ್ಟರ್ ಎಂಬುವರು ಇದನ್ನ ಉದ್ಘಾಟಿಸಿದರು. ಮೇ 10, 2025ರಂದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ರವರು ನವದೆಹಲಿಯ ಇಂಡಿಯಾ ಹ್ಯಾಬಿಟ್ಯಾಟ್ ಸೆಂಟರ್ ನಲ್ಲಿ ಭಾರತ ಬೋಧ ಕೇಂದ್ರವನ್ನು ಉದ್ಘಾಟಿಸಿದರು. IHCಯ ಹ್ಯಾಬಿಟ್ಯಾಟ್ ಲೈಬ್ರರಿ ಮತ್ತು ಸಂಪನ್ಮೂಲ ಕೇಂದ್ರಕ್ಕೆ ಈ ಹೊಸ ಸೇರ್ಪಡೆಯು ಕಲೆ, ತತ್ವಶಾಸ್ತ್ರ, ಆಧ್ಯಾತ್ಮಿಕತೆ ಮತ್ತು ಇತಿಹಾಸಕ್ಕೆ ಸಂಬಂಧಿಸಿದ ಸಂಗ್ರಹಿಸಲಾದ ಪುಸ್ತಕಗಳು ಮತ್ತು ಸಂಪನ್ಮೂಲಗಳ ಮೂಲಕ ಭಾರತದ ಸಾಂಸ್ಕೃತಿಕ ಮತ್ತು ನಾಗರಿಕತೆಯ ಪರಂಪರೆಯ ತಿಳುವಳಿಕೆಯನ್ನು ಆಳಗೊಳಿಸಲು ಮೀಸಲಾದ ಸ್ಥಳವಾಗಿ ಇದನ್ನು ಕಲ್ಪಿಸಲಾಗಿದೆ.
ಹೆಬಿಟ್ಯಾಟ್ ಲೈಬ್ರರಿ ಮತ್ತು ಸಂಪನ್ಮೂಲ ಕೇಂದ್ರದೊಂದಿಗೆ ಸಂಯೋಜಿಸಲ್ಪಟ್ಟ ಈ ಸೌಲಭ್ಯವು ಭಾರತದ ನಾಗರಿಕತೆಯ ಪರಂಪರೆಯ ಸಾರ್ವಜನಿಕ ತಿಳುವಳಿಕೆಯನ್ನ ಆಳಗೊಳಿಸಲು ವಿನ್ಯಾಸಗೊಳಿಸಲಾದ ವಿಶೇಷ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಹೌದು. ಇನ್ನು ನೆಕ್ಸ್ಟ್ ಕ್ವಶನ್, UN observes International Day of Planet Health to safeguard global food security on which date? ಜಾಗತಿಕವಾಗಿ ರಕ್ಷಿಸಲು ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನವನ್ನು ಆಚರಿಸುತ್ತದೆ. ಯಾವ ದಿನಾಂಕದಂದು ಇದು ಆಹಾರ ಭದ್ರತೆಯಾಗಿರುತ್ತದೆ? ಹೌದು, ಇದಕ್ಕೆ ಸರಿಯಾದಂತಹ ಉತ್ತರ ಮೇ 12. ಆಹಾರ ಸುರಕ್ಷತೆಯನ್ನ ಖಾತ್ರಿಪಡಿಸುವುದು, ಜೀವ ವೈವಿಧ್ಯತೆಯನ್ನು ರಕ್ಷಿಸುವುದು, ಬಡತನವನ್ನ ಕಡಿಮೆ ಮಾಡುವುದು ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನ ಉತ್ತೇಜಿಸುವಲ್ಲಿ ಸಸ್ಯ ಆರೋಗ್ಯವು ವಹಿಸುವ ನಿರ್ಣಾಯಕ ಪಾತ್ರದ ಬಗ್ಗೆ ಜಾಗತಿಕ ಜಾಗೃತಿ ಮೂಡಿಸಲು ಮೇ 12ರಂದು ಜಗತ್ತು ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನವನ್ನ ಆಚರಿಸುತ್ತದೆ. ಈ ಆಚರಣೆಯು ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ವರ್ಷ 2020ರ ಪರಂಪರೆಗಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಮತ್ತು ವಿಶಾಲವಾದ ಒಂದು ಆರೋಗ್ಯ ವಿಧಾನದ ಭಾಗವಾಗಿ ಕೀಟಗಳು, ರೋಗಗಳು ಮತ್ತು ಪರಿಸರ ಬೆದರಿಕೆಗಳಿಂದ ಸಸ್ಯಗಳನ್ನು ರಕ್ಷಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ. SGDಗಳನ್ನು ಸಾಧಿಸುವಲ್ಲಿ ಆರೋಗ್ಯಕರ ಸಸ್ಯಗಳ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಉದ್ದೇಶವಾಗಿದೆ. ವಿಶೇಷವಾಗಿ SDG ಟು ಶೂನ್ಯ ಹಸಿವು ಎಂಬುದಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್, UN Global Road Safety Week 2025 is celebrated on which date? 8ನೇ ವಿಶ್ವಸಂಸ್ಥೆಯ ಜಾಗತಿಕ ರಸ್ತೆ ಸುರಕ್ಷತಾ ವಾರ 2025 ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಮೇ 12ರಿಂದ 18ರವರೆಗೆ. 8ನೇ ವಿಶ್ವಸಂಸ್ಥೆಯ ಜಾಗತಿಕ ರಸ್ತೆ ಸುರಕ್ಷತಾ ವಾರವನ್ನ ಮೇ 12ರಿಂದ 18, 2025ರವರೆಗೆ ಮೇಕ್ ವಾಕಿಂಗ್ ಸೇಫ್ ಮತ್ತು ಮೇಕ್ ಸೈಕ್ಲಿಂಗ್ ಸೇಫ್ ಎಂಬ ಥೀಮ್ನೊಂದಿಗೆ ಆಚರಿಸಲಾಗುತ್ತದೆ. ಈ ಅಭಿಯಾನವು ಪಾದಚಾರಿಗಳು ಮತ್ತು ಸೈಕ್ಲಿಸ್ಟ್ಗಳಿಗೆ ಸುರಕ್ಷಿತ ನಗರ ಮೂಲ ಸೌಕರ್ಯವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಮತ್ತು ರಸ್ತೆ ಸಂಚಾರ ಗಾಯಗಳು ಮತ್ತು ಸಾವು ನೋವುಗಳನ್ನು ಕಡಿಮೆ ಮಾಡಲು ಸಾಬೀತಾದ ಕ್ರಮವನ್ನು ಜಾರಿಗೆ ತರಲು ಸರ್ಕಾರಗಳು ಮತ್ತು ಸಮುದಾಯಗಳಿಗೆ ಕರೆಯನ್ನು ನೀಡುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತು ಅದರ ಪಾಲುದಾರರು ಪಾದಚಾರಿಗಳು ಮತ್ತು ಸೈಕ್ಲಿಸ್ಟ್ಗಳ ಸುರಕ್ಷತೆಯನ್ನು ಕೇಂದ್ರೀಕರಿಸಿ ಮೇ 25ರಲ್ಲಿ UN ಜಾಗತಿಕ ರಸ್ತೆ ಸುರಕ್ಷತಾ ವಾರದ 8ನೇ ಆವೃತ್ತಿಯನ್ನು ಆಯೋಜಿಸುತ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ರೀಸೆಂಟ್ಲಿ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನಸ್ಲಾ ಎಕ್ಸಿಕ್ಯೂಟಿವ್ ಚೇರ್ಮನ್? ಇತ್ತೀಚೆಗೆ ನಸ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರನ್ನ ನೇಮಿಸಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ನ್ಯಾಯಮೂರ್ತಿ ಸೂರ್ಯಕಾಂತ್ ಸರಿಯಾದಂತಹ ಉತ್ತರ. ಭಾರತದ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ನ್ಯಾಯಮೂರ್ತಿ ಸೂರ್ಯಕಾಂತ್ ರವರನ್ನ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಮುಂದಿನ ಕಾರ್ಯನಿರ್ವಾಹಕ ಅಧಿಕಾರಿಯನ್ನಾಗಿ ನೇಮಿಸಿದ್ದಾರೆ. ಇವರ ಅಧಿಕಾರ ಅವಧಿಯು ಮೇ 14, 2025ರಿಂದ ಪ್ರಾರಂಭವಾಗುತ್ತದೆ. ನ್ಯಾಯಾಂಗ ಸಂಪ್ರದಾಯದ ನಂತರ ಅವರು ನ್ಯಾಯಮೂರ್ತಿ BR ಗವಾಯಿ ಅವರಿಂದ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ. ನ್ಯಾಯಮೂರ್ತಿ ಕಾಂತ್ ಈಗ ಉಚಿತ ಕಾನೂನಿನ ನೆರವು ಒದಗಿಸುವ ಮತ್ತು ಹಿಂದುಳಿದವರಿಗೆ ನ್ಯಾಯದ ಪ್ರವೇಶವನ್ನು ಉತ್ತೇಜಿಸುವ ರಾಷ್ಟ್ರೀಯ ಧ್ಯೇಯವನ್ನು ಮುನ್ನಡೆಸಲಿದ್ದಾರೆ. ಹೌದಾ? ಇನ್ನು ಈ ಒಂದು ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.